ನಡಿ ಪಾಪ ರಮೇಶ, ಬೇಗ ಬೇಗ ಮನೆ ಹತ್ರ ಹೋಗೋ ನಡಿ. ಬೇಗ ತಿಂಡಿ ತಿನ್ಕೊಂಡು ಬಂದ್ರೈತವ. ಹಂಗೆ ಇನ್ನೇನು ಸಾಮಾನುಗಳೆಲ್ಲ ಹೋಗಿ ತಗೊಂಬಂದ್ಬಿಡನ್ ಕಣ್ ಪಾಪ. ಎಲ್ಲ ಜಾತ್ರೆಗಳು ಸೀಸನ್ ನೋಡುವ, ಸಿಕ್ಕಾಬಟ್ಟೆ ಅಲ್ಲಿ ಮಾರ್ಕೆಟಲ್ಲೆಲ್ಲ ಜನಗಳೆಲ್ಲ ಜಾಸ್ತಿ ಇರ್ತಾರೆ. ಇನ್ನೊಂದ್ ಸ್ವಲ್ಪ ರೇಷನ್ಗಳು ಬೇರೆ ಖಾಲಿ ಆಗೈತಂತ ಅಮ್ಮ ಅಪ್ಪ ಹೇಳ್ತಿದ್ರು. ರೇಷನ್ ತಗೊಂಬರ್ಬೇಕು. ತಿರ್ಗಾ ಅದೇ ಈಗ ಊಟ ಗೀಟ ಎಲ್ಲ ಬಡಿಸೋದಕ್ಕೆ, ಊಟ ಮಾಡೋದಕ್ಕೆ ಎಲ್ಲಾರ್ಗು ತಟ್ಟೆ ಲೋಟ ಎಲ್ಲ ತಗೊಂಬರ್ಬೇಕು. ಕೆಲ್ಸಗಳಿದಾವೆ. ಈಗ ಬೇಗ ತಿಂಡಿ ಮಾಡ್ಕೊಂಡು ನಾವಿಬ್ರು ಕಾರಲ್ಲಿ ಹೋಗಿ ಬಂದ್ಬಿಡೋಣ ಅತ್ಲಾಗಿ, ಆ ಕಡೆಯಿಂದ ಬರ್ಬೇಕಾದ್ರೆ ಸರಿನಾ. ಇನ್ನು ಮನೆಗೂ ಕೆಲವೊಂದು ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತು. ತರಕಾರಿಗಳು ಬೇರೆ ಖಾಲಿ ಆಗೈತೆ ಅಂತ ನಿಮ್ಮ ಅತ್ತಿಗೆ ಪವಿತ್ರಮ್ಮ ಬೆಳಿಗ್ಗೆ ಹೇಳ್ತಿದ್ರು. ತರಕಾರಿಗಳೆಲ್ಲ ತಗೊಂಬರ್ಬೇಕು. ನಡಿ, ಬೇಗ ಬೇಗ ಹೋಗೋಣ. ನನಗೂ ಇವತ್ತೇನು ಎಲ್ಲೂ ಏನು ಉಕ್ಕಿ ಹೊಡಿಯೋಕ್ಕೇನು ಎಲ್ಲೂ ಕೆಲಸ ಏನಿಲ್ಲ. ಮಂತಾವಲೇನೇನು ಆರಾಮಾಗಿ ಇದ್ದೀನಿ. ಪುರ್ಸತ್ತಿರುವಾಗ ಮಾಡ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ. ಇನ್ನೇನು ನಾಳೆ ಪುರ್ಸತ್ ಸಿಗಲ್ಲ ನಾಳೆ. ಇನ್ನೇನು ನಾಡ್ದು ಇನ್ನೇನು ಬಿಟ್ರೆ ಇನ್ನೇನು ಮಂಗಳವಾರ ಇನ್ನೇನು ಬಾನ ಶುರು ಆಗ್ಬಿಡುತ್ತೆ. ನೆಂಟ್ರೆಲ್ಲ ಬರ್ತಿರ್ತಾರೆ. ತಿರ್ಗಾ ಬಂದ್ಬಿಟ್ಟು ನೆಂಟ್ರುಗಳಿಗೆ ಬೇರೆ ಜಾಸ್ತಿ ಜನಗಳಿಗೆ ಬೇರೆ ಫೋನ್ ಮಾಡಿಲ್ಲ. ಅಮ್ಮ ಬೆಳಿಗ್ಗೆ ಎದ್ದಡ್ಕೆಲ್ಲ ನೀನು ಹೇಳ್ತಿದ್ರು, ನೆಂಟ್ರುಗಳು ಕರೆದಿಲ್ಲ, ಫೋನ್ ಮಾಡಿ ಕರಿಬೇಕಣಪ್ಪ ಎಲ್ಲಾರ್ಗು, ಬೀಗ್ರಿಗೆ ಮಾತ್ರ ಕರೆದಿದ್ದೀವಿ, ಇನ್ನು ಎಲ್ಲಾರ್ಗೂ ಕರಿಬೇಕು ಅಂತ ಬೇರೆ ಅಮ್ಮ ಹೇಳ್ತಿದ್ರು. ಒಬ್ಬೊಬ್ಬರಿಂದ ನೆನಪು ಮಾಡ್ಕೊಂಡು ಫೋನ್ ಮಾಡಿಬಿಟ್ಟು ಜಾತ್ರೆಗೆ ಎಲ್ಲಾರ್ಗೂ ಕರಿಬೇಕು. ಭಾಳ ಕೆಲ್ಸಗಳಿದಾವೆ. ನಡಿ, ನಾನು ಬೇಡ ಕಳ್ಳ, ಇವತ್ತು ತೋಟದ ಹತ್ರ ಬೆಳಿಗ್ಗೆನೇ ಬರೋದು ಬೇಡ. ಅಪ್ಪಯ್ಯ ಬರುತ್ ಬೇಕಾದ್ರೆ ಬಾರ್ಲ ಬೇಡ ಅಂತ ಹೇಳಿದ್ರೆ ನೀನು ಇಲ್ಲ ಕಣ್ ಬಾರಣ್ಣ ಮಂತವ ಬೇಜಾರಾಗ್ತೈತೆ, ವಾಕ್ ಹೋಗಿ ಬರೋಣ ಅಂತ ಕರ್ಕೊಂಬಂದ್ಬಿಟ್ಟೆ. ನಡಿ ಬೇಗ ತಿಂಡಿ ಮಾಡ್ಕೊಂಡು ಟೌನಿಗಾರು ಹೋಗಿ ಬರೋಣ, ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಹಂಗೆ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಮತ್ತೆ ಗೋಧಿ ಇವೆಲ್ಲದನ್ನು ಅಕ್ಕಿ ಇದು ಮಾಡಿಸ್ಕೊಂಬರ್ಬೇಕು. ಮಿಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಅದು ಕೆಲಸಗಳಿದಾವೆ. ಕಾರಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಂಬಂದ್ಬಿಡೋಣ. ಕೆಲಸಗಳು ಎಲ್ಲ ಮುಗಿಯುತ್ತೆ. ನಡಿ ಬೇಗ ಬೇಗ ಹೋಗೋಣ. ಸರಿ ಕಣ್ ಬಾರಣ ಹೋಗೋಣ. ಇನ್ನೇನು ಮನೇಲಿ ತಿಂಡಿನ ಅಡಿಗೆ ಏನಾರ ಮಾಡಿರ್ತಾರೆ, ತಿಂಡಿ ತಿನ್ಕೊಂಡು ಹೋಗಿ ಬಂದ್ಬಿಡನ್ ಕಣ್ ಬಾ. ಬೇಗ ಹೋಗಿ ಬಂದ್ಬಿಡೋಣ, ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಬಂದ್ಬಿಡನ್ ಬಾ. ಅಮ್ಮನು ಹೇಳ್ತಿದ್ರು, ಪವಿತ್ರನು ನನಗೂ ನೆನ್ನೆ ರಾತ್ರಿ ಹೇಳಿರು. ಇನ್ನೇನು ಸಾಮಾನುಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂದವೆ. ಜಾತ್ರೆ ಬೇರೆ, ಇನ್ನೇನು ನೆಂಟ್ರುಗಳು ಬೇರೆ ಬರ್ತಾರೆ. ಆಮೇಲಿಂದ ಜಾತ್ರೆ ಟೈಮಲ್ಲಿ ನಿಮ್ಗೆ ಕೆಲ್ಸಗಳು ಇರ್ತವೆ, ಕಳ್ಸಕ್ಕಾಗಲ್ಲ. ಸಾಮಾನುಗಳು ಸಾಮಾನುಗಳು ತಗೊಂಬರ್ರಿ ಅಂತ ಹೇಳಿರೆ. ಅದಕ್ಕೆ ಇವಾಗಲೇ ಹೋಗ್ಬಿಟ್ಟು ಪುರ್ಸೊತ್ ಮಾಡ್ಕೊಂಡು ನೀವು ಅಣ್ಣ ಹೋಗ್ಬಿಟ್ಟು ಎಲ್ಲ ಐಟಮ್ಗಳೆಲ್ಲ ತಗೊಂಬರ್ರಿ. ಮಾವಯ್ಯ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಿರು. ಈಗ ಮಾವಯ್ಯ ಪಾಪ ಕೆಲಸ ಮಾಡ್ತಿರ್ತಾರೆ, ನೀವು ಆರಾಮಾಗಿದ್ದೀರಲ್ಲ, ಹೋಗಿ ತಗೊಂಬರ್ರಿ ಅಂತ ಹೇಳಿರುವ. ಸರಿ ಕಣಮ್ಮ ಆಯ್ತು, ಹೋಗಿ ತಗೊಂಬರ್ತೀನಿ ಸುಮ್ಕಿರು ಅಂತ ನಾನೇ ಹೇಳಿದೆ. ಹೋಗಿ ಹೋಗಿ ಬಂದ್ಬಿಡ ಬಾರಣ. ಅಣ್ಣ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣ. ಅವತ್ತು ಮೊನ್ನೆ ನೀನ್ ತೋಟದಲ್ಲಿ ಕರಬೇವಿನ ಸೊಪ್ಪು ನಿಂಬೆಹಣ್ಣೆಲ್ಲ ಕುಯ್ಕೊಂಬಂದಲ್ಲ, ನಿಂಬೆಹಣ್ಣು ಏನಾರ ಇನ್ನು ಇದಾವ, ಏನಾರ ಖಾಲಿ ಏನಾರ ಆಯ್ತಾ? ಯಾಕಂತೀಯ? ಮೊನ್ನೆ ಕುಯ್ಕೊಂಡು ಹೋಗಿದ್ದಲ್ಲ, ನಾವು ಒಂದು 5-6 ನಿಂಬೆಹಣ್ಣು ಕುಯ್ಕೊಂಡು ಹೋಗಿದ್ದವಲ್ಲ. ನೆನ್ನೆ ಬೇರೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿ ಖಾಲಿ ಮಾಡಿಬಿಟ್ರು. ಮತ್ತೆ ದಿನಾಲೂ ಬೇರೆ ಮಧ್ಯಾಹ್ನದ ಹೊತ್ತು ಜ್ಯೂಸ್ ಮಾಡ್ಕೊಂಡ್ ಬೇರೆ ಕುಡಿತೀವಲ್ಲ, ಹಂಗಾಗಿ ಇಲ್ಲ. ಅದಕ್ಕೆ ಪವಿತ್ರ ಹೇಳ್ತಿದ್ಲು, ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಂಡು ಕುಡಿ ಅನ್ಕೊಂಡ್ರೆ ನಿಂಬೆಹಣ್ಣಿದ್ರೆ ತೋಟದ ಹತ್ರ ಹೋಗ್ತಿದ್ರಲ್ಲ, ಅಣ್ಣಂಗೆ ಹೇಳ್ಬಿಟ್ಟು ನಿಂಬೆಹಣ್ಣು ತಗೊಂಬರ್ರಿ ಹಂಗೆ ತೋಟದ ತಾವ್ಲಿಂದಾನೆ ಅಂತ ಹೇಳ್ತಿದ್ರು. ಕರ್ಬೇವಿನ ಸೊಪ್ಪು ತಗೊಂಬರ್ರಿ, ಬೆಳಿಗ್ಗೆ ಹೊತ್ತು ಕರ್ಬೇವಿನ ಸೊಪ್ಪು ತಿಂತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ನೆನ್ಪು ಮಾಡ್ದೆ ಕಣ. ಅಣ್ಣ ನಿಂಬೆಹಣ್ಣು ಇದಾವ, ಏನು ಖಾಲಿ ಆಯ್ತಾ ತೋಟದಲ್ಲಿ? ಹೂ ಕಡ್ಲ ಪಾಪ, ನಿಂಬೆಹಣ್ಣೇನು ಬೇಕಾದಷ್ಟು ಇದಾವೆ. ಮೊದ್ಲೇ ನೆನಪು ಮಾಡೋದಲ್ವೇನ? ನಾವು ಇಷ್ಟು ದೂರ ಬಂದಾದ್ಮೇಲೆ ನೀನು ಇವಾಗ ಹೇಳ್ತಿದ್ಯಲ್ಲ ಪಾಪ. ನಾನು ಆದ್ರೂ ಮನ್ಸಿಗೆ ಅನಿಸ್ತು, ಕುಯ್ಕಡನ ನಿಂಬೆಹಣ್ಣು, ಇನ್ನೇನು ನಿಂಬೆಹಣ್ಣು ಜ್ಯೂಸು ಅದು ಇದು ಮಾಡ್ಕೊಂಡು ದಿನಾಲೂ ಇದು ಮಾಡ್ತಿದ್ದಾರೆ, ಖಾಲಿ ಆಗೈತೋ ಏನೋ ಅನ್ಕೊಂಡು ನಾನು ಬಂದೆ. ನೋಡಿ ಇವಾಗ ಬಾಯ್ ಬಿಟ್ಟು ಹೇಳ್ತಿದ್ದಲ್ಲ, ಇಷ್ಟು ದೂರ ಬಂದಾದ್ಮೇಲೆ ಇವಾಗ ವಾಪಸ್ ಹೋಗಿ ಕರಬೇವಿನ ಸೊಪ್ಪು ನಿಂಬೆಹಣ್ಣು 2 ಕುಯ್ಕೊಂಬರ್ಬೇಕು ತೋಡುತ್ತಾ ಹೋಗಿ. ನಾವು ಬೇರೆ ಟೌನಿಗೆ ಬೇರೆ ಹೋಗೋಣ ತಿಂಡಿ ಮಾಡ್ಕೊಂಡು ಬೇರೆ ಅಂತ ಹೇಳ್ತಿದೀವಿ. ಇವಾಗ ಮಂತ ಹೋಗ್ಬಿಟ್ಟು ಬೈಕು ತಗೊಂಬರಿಲ್ಲ, ನಡ್ಕೊಂಡೆ ಬಂದು ಮಂತ ಹೋಗೋಷ್ಟರಲ್ಲಿ ಒತ್ತಾಗುತ್ತೆ. ತಿರ್ಗಾ ಮಕ ತಕೊಂಡು ತಿಂಡಿ ಗಿಂಡಿ ಮಾಡ್ಕೊಂಡು ತಿರ್ಗಾ ಟೌನಿಗೆ ಹೋಗೋಷ್ಟರಲ್ಲಿ ಇನ್ನೂ ಒತ್ತಾಗ್ಬಿಡುತ್ತೆ. ಏನ್ ಮಾಡೋದು ಹೇಳು? ಇವಾಗ ಹೋಗಿ ಬರೋಣ ತೋಟದ ಹತ್ರ ವಾಪಸ್ಸು, ಏನೋ ಅರ್ಧ ದೂರ ಬಂದಾದ್ಮೇಲೆ ಹೇಳ್ತಿದ್ಯಲ್ಲ ಪಾಪ ನೀನು, ಮೊದ್ಲೇ ಹೇಳೋದಲ್ವಾ? ಏನ್ ಮಾಡೋದು ಪಾಪ? ಈಗ ಒಂದು ಕೆಲಸ ಮಾಡೋಣ, ಹೆಂಗಿದ್ರು ಅಪ್ಪಯ್ಯ ತಿಂಡಿ ಮಾಡ್ಕೊಂಡು ಬರುತ್ತೆ ತೋಟದ ಹತ್ರ. ಆಮೇಕಿಂದ ಒಂದು 10-12 ಗಂಟೆ ಅಷ್ಟೊತ್ತಿಗೆ ವಾಪಸ್ ಮನೆ ಹತ್ರ ಹೋಗುತ್ತೆ. ಅವಾಗ ನಾವೇ ಈಗ ಮಂತವ್ಲಿಂದ ಬರ್ಬೇಕಾದ್ರೆ ಅಪ್ಪ ನಿಂಬೆಹಣ್ಣು ನಾವು ಕುಯ್ಕೊಂಬರೋದು ಮರ್ತ್ಬಿಟ್ಟು ಕಣಪ್ಪ ತೋಡುತ್ತಮ್ಮ, ನೀನೇ ಹೋಗ್ಬಿಟ್ಟು ಒಂದು 2-3 ಕುಯ್ಕೊಂಬರಪ್ಪ. 2-3 ಅಂತೀನಿ, ಮನೆಗೆ ಆಗಂಗೆ ಒಂದು 10-15 ನಿಂಬೆಹಣ್ಣಾರ ಕುಯ್ಕೊಂಬರಪ್ಪ ಅಂತ ಹೇಳ್ತೀನಿ. ನಡಿ, ನಾವು ವಾಪಸ್ ಹೋದ್ರೆ ಇನ್ನು ಗೊತ್ತಾಗ್ಬಿಡುತ್ತೆ, ಟೌನಿಗೆ ಬೇರೆ ಹೋಗ್ಬೇಕು ನಾವು. ಪಾಪ ಲೇ ರಮೇಶ, ಅಲ್ಲಿ ಹೋಗ್ತಿರೋದು ನಮ್ ಗೌಡ್ರ ಮಗ ರಾಜಣ್ಣ ಅಲ್ವೇಲ್ಲ ಪಾಪ? ನೋಡಲಿ ಅವ್ರೇನು ಎಲ್ಲಣ್ಣ? ರಾಜಣ್ಣನೇ ಅಲ್ವಾ ಅವರು? ಹ್ಞೂ 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 ರಾಜಣ್ಣನೇ. ಕರಿಯಣ್ಣ, ಯಾಕೆ ಹಿಂಗೆ ಕೇಳ್ತಿದ್ಯಾ? ಈ ಕಡೆಯಲ್ಲಿ ಅವ್ರದ್ದು ತೋಟ ಇಲ್ಲೇ ಪಕ್ಕದಲ್ಲೇ ಐತಲ್ಲ, ತೋಟದವ ಸಾಮಾನ್ಯಕ್ಕೆ ತೋಟ ಎಲ್ಲ ನೋಡ್ಕೊಂಡು ಹೋಗಿ ಬಂದಿರಬೇಕು. ಇನ್ನೇನು ಗೌಡ್ರು ಕಾಣಿಸ್ತಿಲ್ಲ, ಗೌಡ್ರು ಬಂದಿಲ್ಲ, ಅದಕ್ಕೆ ರಾಜಣ್ಣನೇ ಬಂದಿರಬೇಕು. ಹ್ಞೂ ಕಳ್ಳ ಪಾಪ, ಅವರೇ ಬಂದಿರಬೇಕು. ತಡಿಲ್ಲ ಕರಿಯಣ ನೋಡೋಣ. ಹಂಗೆ ಇನ್ನೇನು ಇನ್ನೇನು ನಡ್ಕೊಂಡೆ ಹೋಗ್ತಾನೆ ಇನ್ನೇನು ಮನೆವರೆಗೂ.
ಮಾತಾಡ್ಸ್ಕೊಂಡು ಹೋಗೋಣ ಪಾಪ. ನೋಡು ನಮಗ್ ಮಾತಾಡ್ಸ್ಲಿಲ್ಲ ಕುಮಾರಣ್ಣ ರಮೇಶಪ್ಪ ಅಂತ ಬೇಜಾರು ಮಾಡ್ಕೊಳೋನು ಮತ್ತೆ ಕೂಕರಿ ನೋಡೋಣ. ಲೇ ಪಾಪ ರಾಜಣ್ಣ, ರಾಜಣ್ಣ, ಲೇ ರಾಜಣ್ಣ, ಪಾಪ ಲೇ. ಕೇಳಿಸ್ತಿಲ್ಲ ಕಣೋ ಅಣ್ಣ, ಅಣ್ಣಂಗೆ ಪಾಪ ಸುಮ್ಕೆ ಹೋಗ್ತೈತೆ ಪಾಪ. ಲೇ ರಾಜಣ್ಣ, ರಾಜಣ್ಣ, ಅಗಳ ಕುಮಾರಣ್ಣ ರಮೇಶಪ್ಪ ಕೂಕಣ್ತಿದಾರೆ. ಇದ್ಯಾಕೆ ರಮೇಶಣ್ಣ, ಕುಮಾರಪ್ಪ ಯಾಕೆ ಹಿಂಗ್ ಕೂಕಣ್ತಿದ್ದೀರಾ? ಬಂದೆ 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 ಕಣ್ತಡ್ರಿ, ಅಲ್ಲೇ ಇರ್ರಿ, ಬಂದೆ. ಏನ್ಲ ಪಾಪ ರಾಜಣ್ಣ, ಆವಾಗ್ಲೇ ನಾನು ಕರಿತಿದ್ದೀನಿ ರಾಜಣ್ಣ ರಾಜಣ್ಣ ಅಂತ ಕೂಕಣ್ತಿದೀವಿ, ಏನ್ ಸುಮ್ಕೆ ಹೋಗ್ತಾನೆ ಇದೆಯಲ್ಲ, ಕೇಳಿಸ್ಲಿಲ್ವಾ? ಎಲ್ಲ ಇಲ್ ಕಣ್ ಕುಮಾರಣ್ಣ, ಯಾವ ಕೇಳಿಸಿದ್ರೆ ನಾನು ತಿರುಗಿ ಮಾತಾಡ್ಸಂಗಿರ್ತಿದ್ನೇನ? ನನಗೆ ಕೇಳಿಸ್ತಿಲ್ಲ ಕಣಪ್ಪ, ನಾನು ತೋಟದ ಕಡೆ ಬಂದು ನೋಡ್ಕೊಂಡು ಸುಮ್ಕೆ ಹೋಗ್ತಿದ್ದೆ, ಕೇಳಿಸ್ತಿಲ್ಲ. ನಮ್ ರಮೇಶಪ್ಪ ಜೋರ ಕೂಕಣ್ಣಲ್ಲ ಹಿಂದ್ಗಡೆಯಿಂದ, ಅವಾಗ ಕೇಳಿಸ್ತು ನೋಡಪ್ಪ. ಇದೇನಿದು ಇವತ್ತೇನ್ ಕುಮಾರಣ್ಣ ರಮೇಶಪ್ಪ ಬಂದ್ಬಿಟ್ಟಿದಾರಲ್ಲ ತೋಟದ ಹತ್ರ ಅನ್ಕೊಂಡು ಬಂದೆ. ಮತ್ತೆ ಇನ್ನೇನ್ ಸಮಾಚಾರ? ಇನ್ನು ತಿಂಡಿ ಆಗಿಲ್ಲ, ಮನೆ ಹತ್ರ ಹೋಗ್ತಿದ್ದೀರಾ? ಏನಿವತ್ತು ತೋಟದ ಕಡೆ ನಮ್ ರಂಗಜ್ಜ ಬಂದಿಲ್ಲ, ಇಬ್ರು ಬಂದ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ? ನಾನು ಇವತ್ತು ಅಪ್ಪಯ್ಯನು ಏನ್ ತೋಟದ ಕಡೆ ಏನ್ ಬರ್ಲಿಲ್ಲ, ನಾನೇ ಬಂದೆ. ಅತ್ಲಾಗಿ ಒಂದ್ ಸ್ವಲ್ಪ ಕೆಲ್ಸಗಳಿದಾವ್ ಕಳ್ಳಪ್ಪ ಅಂತ ಹೇಳ್ತು ಅಪ್ಪಯ್ಯ, ಅದಕ್ಕತ್ಲಾಗಿ ಸರಿ ಕಣಪ್ಪ ಆಯ್ತು ಮಂತಾವ್ಲ ಇರಪ್ಪ, ನಾನೇ ಹೋಗಿ ತೋಟ ಎಲ್ಲ ನೋಡ್ಕೊಂಡ್ ಬರ್ತೀನಂತ ನಾನೇ ಬಂದೆ ಕಣ ಕುಮಾರಣ್ಣಯ್ಯ. ಏನ್ ಮನೆ ಕಡೆ ಹೊಲ್ಟ್ರಿ ಅಂದ್ರಿ? ಬರ್ರಿ ಹೋಗೋಣ, ನಾನು ಮನೆ ಕಡೆನೆ ಹೋಗ್ತಿರೋರು. ಹ್ಞೂ ಕಂಡಪ್ಪ, ಅದಕ್ಕೇನೆ ಏನ್ ಇವತ್ತು ಬೆಳಗ್ಗೆನೆ ಇವತ್ತು ಗೌಡ್ರು ಕಾಣಿಸಿಲ್ವಲ್ಲ, ನಮ್ ರಾಜಣ್ಣ ಬಂದನಲ್ಲ ತೋಟದ ಕಡೆ, ಈಗ ನಡ್ಕೊಂಡು ಒಬ್ನೇ ಬೇರೆ ಹೋಗ್ತಿದ್ದಲ್ಲಪ್ಪ. ಅದಕ್ಕೆ ನೋಡು ನಮ್ಮ ರಂಗಜ್ಜ ಮಕ್ಳು ಕುಮಾರಣ್ಣನು ರಮೇಶಪ್ಪ ಮಾತಾಡಿಸ್ಲಿಲ್ಲ ನನಗೆ ಅಂತ ಎಲ್ಲ ಅನ್ಕೊಂತೀವ ಅಂತ ಕರೆದು ಕಣಪ್ಪ. ನಡಿ ಹೋಗರ, ಇನ್ನೇನು ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಳ್ಳ ಪಾಪ. ಪಾಪ ನಿಂಬೆಹಣ್ಣು ಬೇಕು ಅಂತ ಹೇಳ್ತಿದ್ದೆ ಅಲ್ವಾ ರಾಜಣ್ಣ? ನಿಮ್ಮದ್ರಲ್ಲಿ ನಿಂಬೆಹಣ್ಣು ಬಿಟ್ಟಿದಾವಲ್ವೇನಾ? ನಿಂಬೆಹಣ್ಣು ಹಣ್ಣಾಗಿದಾವ ಏನು ಇನ್ನು ಇವಾಗ ಇನ್ನು ಕಾಯಿ? ಇಲ್ಲ ಕಣ ಅಣ್ಣ, ಇಲ್ಲ ನಮ್ಮಲ್ಲಿ ನಿಂಬೆಹಣ್ಣು ಚೆನ್ನಾಗಿ ಒಳ್ಳೆ ಹಣ್ಣಾಗಿದ್ದಾವೆ, ಕುಯ್ಕೊಂಡು ಹೋಗ್ತಿದೀವಿ. ಯಾಕೆ ಹಿಂಗ್ ಕೇಳ್ತಿದ್ಯಲ್ಲ, ಏನ್ ಬೇಕಿತ್ತ ನಿಂಬೆಹಣ್ಣು? ಹ್ಞೂ ಕಡ್ಲ ಪಾಪ, ನಮ್ಮ ಹುಡುಗ ಇವ್ನು ರಮೇಶಪ್ಪ ಮನೇಲೆಲ್ಲ ಹೇಳ್ ಕಳ್ಸಿರಂತೆ, ನಿಂಬೆಹಣ್ಣು ಖಾಲಿ ಆಗೈತೆ ಕುಯ್ಕೊಂಬ ತೋಟತಾ ಹೋದ್ರೆ ಅಂತ ಹೇಳಿದಾರೆ. ಇವನು ತೋಟ ಎಲ್ಲ ಬಿಟ್ಟು ಈ ಕಡೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಈಗ ಹೇಳ್ತಿದ್ದಾನಲ್ಲ ಪಾಪ, ಏನ್ ಮಾಡೋಣ? ಅದಕ್ಕತ್ಲಾಗಿ ಅಪ್ಪನ ಕೈಲೇ ಹೇಳ್ ಕಳ್ಸಿದ್ರೆ ಆಗುತ್ತೆ ಕುಯ್ಕೊಂಬಾರಪ್ಪ ಅಂತ ಹೇಳ್ಕೊಂಡ್ ಬರ್ತಿದ್ವು. ಇನ್ನೇನು ನಿಮ್ಮದ್ರಲ್ಲಿ ಐತಲ್ಲ ಒಂದ್ 2-3 ಕುಯ್ಕೊಂಬರುದೇನೋ? ಅಣ್ಣ ಕುಮಾರಣ್ಣ, ಇದೇನಣ್ಣ ಹಿಂಗ್ ಕೇಳ್ತಿದ್ಯಾ? ಕುಯ್ಕೋಬಹುದಾ ಅಂತ ಕೇಳ್ತಿದ್ಯಲ್ಲ, 2-3 ಯಾಕೆ? ಬೇಕಾದಷ್ಟು ಬಿಟ್ಟಿದಾವೆ ನಿಂಬೆಹಣ್ಣು, ಒಂದ್ 10-15 ಕುಯ್ಕೊಂಬರ್ರಿ. ಬಾರ ರಮೇಶಣ್ಣ, ಅದೆಷ್ಟು ಬೇಕು ಕುಯ್ದು ಕೊಡ್ತೀನಿ ಬಾಯಿಲಿ. ಹೆಂಗ ಒಳ್ಳೇದಾಯ್ತು ನಡಿಯಪ್ಪ, ಹೆಂಗ ಇಲ್ಲ ಕುಯ್ಕೊಂಡ್ರೆ ಆಗುತ್ತೆ ಅತ್ಲಾಗಿ. ಹಂಗೆ ಒಂದ್ ಸ್ವಲ್ಪ ಕರ್ಬೇವು ಸೊಪ್ಪು ಬೇಕಿತ್ ಕಣೋ ರಾಜಣ್ಣ. ರಮೇಶಣ್ಣ, ಕರ್ಬೇವಿನ ಸೊಪ್ಪು ಐತೆ, ನಿಂಬೆಹಣ್ಣು ಐತೆ, ಎಳ್ಳಿಕಾಯಿನೂ ಐತೆ, ಸಪೋಟ ಹಣ್ಣು ಐತೆ, ನಿನಗೆ ಏನೇನ್ ಬೇಕು ಅದನ್ನೆಲ್ಲ ಕೊಡ್ತೀನಿ ಕಣ, ಬಾರಪ್ಪ. ತೋಟದಲ್ಲಿ ಬೇಕಾದಷ್ಟು ಬಿಟ್ಟಿದಾವೆ. ಅಲ್ಲ ಕಣ ರಮೇಶಣ್ಣ, ಒಂದ್ 2-3 ನಿಂಬೆಹಣ್ಣಿಗೆ ನೀನು ನನಗ್ ಕೇಳ್ಬೇಕಾ? ಹೋಗ್ಬಿಟ್ಟು ನಿನಗೆ ಎಷ್ಟು ಬೇಕು ಅಷ್ಟು ತೋಟದಲ್ಲಿ ಬೆಳೆದಿದ್ದೀವಿ, ತಗೊಂಬರೋದಲ್ವೇನಪ್ಪ, ಕುಯ್ಕೊಂಡ್ ಬರೋದಲ್ವೇನಪ್ಪ? ಬೇಕಾದಷ್ಟು ಐತೆ ನಿಂಬೆಹಣ್ಣು, ಅದಕ್ಕೇನಂತೆ? ಅಲ್ಲ ಕಣ ಕುಮಾರಣ್ಣಯ್ಯ, ನಾವಾಗ್ಲಿ ನಮ್ಮ ಅಪ್ಪ ಆಗ್ಲಿ ರಂಗಜ್ಜ ಆಗ್ಲಿ ಎಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್, ಎಷ್ಟು ಚೆನ್ನಾಗಿದಾರೆ ಅವರು. ಅಣ್ಣ ತಮ್ಮ ಇದ್ದಂಗಿದ್ದಾರೆ, ಅನ್ಯೂನ್ಯತೆಯಿಂದ ಅಷ್ಟು ಚೆನ್ನಾಗಿದ್ದಾರೆ. ನಾವು ಹಂಗೆ ಇರಬೇಕು. ನಮ್ಮ ಅಪ್ಪ ನಿಮ್ಮ ಅಪ್ಪಂಗೆ ರಂಗಜ್ಜಂಗುನು ಆಗ್ಲಿ ನಮ್ಮ ಅಪ್ಪ ಹಿಂಗನೇ ಆಗ್ಲಿ, ನಾವೆಲ್ಲ ಹೆಂಗಿದೀವೋ ಅಣ್ಣ ತಮ್ಮಂದ್ರಂಗೆ ನಮ್ಮ ಮಕ್ಳುಗಳು ಹಂಗೆ ಇದಾರ ಕಣಪ್ಪ ಅಂತ ಅವರು ಖುಷಿ ಪಡಬೇಕು, ಹಂಗಿರ್ಬೇಕು ನಾವು. ಬಾರ ರಮೇಶಣ್ಣ. ಯಾಕೋ ನನ್ನ ಬಾಮೈದ ಫೋನ್ ಮಾಡಿದಾನಲ್ಲ, ಏನ್ ಇಷ್ಟು ಬೇರೆನೆ ಫೋನ್ ಮಾಡಿಬಿಟ್ಟಿದಾರಲ್ಲ ಇವತ್ತು. ಹಲೋ, ಹೇಳ್ರಿ ಬಾಮೈದವ್ರೆ, ಚೆನ್ನಾಗಿದ್ದೀರಾ? ನಾವು ಹಂಗೆ ಆರಾಮಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ತಾನೆ? ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ತಿಂಡಿ ಇಲ್ಲ, ಇನ್ನು ತೋಟದ ಹತ್ರ ಬಂದಿದ್ದೀವಿ. ನಾನು ನನ್ನ ತಮ್ಮ ತೋಟದ ಕಡೆ ಬಂದಿದ್ದು, ಇನ್ನೇನು ಹೋಗ್ಬೇಕು ಮನೆ ಹತ್ರ. ಇವಾಗ ಹೋಗಿ ಮಕ ತಕೊಂಡು ತಿಂಡಿ ಎಲ್ಲ ಮಾಡ್ಬೇಕಪ್ಪ. ನಿಮ್ಮ ಆಗಿಲ್ಲ ಇನ್ನು ತಿಂಡಿ? ಹೌದ್ರಾ? ಸರಿ 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 ಬಾಮೈದ್ರವ್ರೆ, ಆಯ್ತು. ಮತ್ತಿನ್ನೇನು ಸಮಾಚಾರ? ಫೋನ್ ಮಾಡಿದ್ದು ಏನೋ? ಅತ್ತೆ ಮಾವ ಬರ್ತಿದ್ದಾರಾ? ಎಷ್ಟು ಗಂಟೆಗೆ ಹೊರಡ್ತಿದಾರ ಅಲ್ಲಿಂದ? ನಾವು ಹೆಂಗಿದ್ರು ಟೌನಿಗೆ ಹೋಗ್ತೀವಿ, ಅಲ್ಲಿಂದಾನೆ ಕರ್ಕೊಂಬರ್ತೀವಿ ಹೇಳ್ರಿ. ಬಂದ್ರು ಅಲೆ, ಊರತ್ರ ಇದ್ದಾರಂತ ಅಲೆ. ಅಯ್ಯೋ ಏನ್ರಿ ಬಾಮೈದರವ್ರಿ ಹಿಂಗೆ ಹೇಳ್ತಿದ್ರ ನೀವು? ಬೇಗನಾದ್ರೂ ಹೇಳೋದಲ್ವ ಒಂದು ಮಾತು ನಮ್ಗೆ, ಎಂತ ಕೆಲಸ ಆಗೋಯ್ತು ನೋಡ್ರಿ. ಅಯ್ಯೋ, ನಾನು ಬೇರೆ ತೋಟದ ಹತ್ರ ಇದ್ದೀನಿ, ಇವಾಗ ಗೇಟ್ ಹತ್ರ ಹೋಗ್ಬಿಟ್ಟು ಕರ್ಕೊಂಬರ್ಬೇಕಾ? ಅಯ್ಯೋ, ಅವ್ರ ಪಾಪ ಬಂದು ಎಷ್ಟು ಕಾಯ್ತಿದಾರೋ ಏನೋ, ಅಲ್ಲೇ ಇಳ್ದಿದಾರೋ ಏನೋ ಗೊತ್ತಿಲ್ವಲ್ಲ. ನೀವು ಮೊದಲೇ ಹೇಳೋದಲ್ವ ಫೋನ್ ಮಾಡಿಬಿಟ್ಟು? ಎದ್ದಡಿಕೆಲ್ಲ ನೀನು ಬಂದ್ರು ಅಂದ್ರೆ ಅತ್ತೆ ಮಾವ ಇಬ್ರು. ಸರಿ 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 ಆಯ್ತು ಬಾಮೈದ್ರವ್ರೆ, ನಾನು ಹೋಗ್ತೀನಿ. ಕರ್ಕೊಂಬರ್ತೀನಿ ಬಿಡ್ರಿ.
ಸರಿ ಸರಿ ಆಯ್ತು. ಪಾಪ ಪಾಪಲೇ ರಮೇಶಪ್ಪ, ರಮೇಶಪ್ಪ ಎಲ್ಲ ಬಾರೋ. ಓ ಮಂತ ಹೋಗ್ಬೇಕು, ಅರ್ಜೆಂಟಾಗಿ ಬರ್ರಪ್ಪ. ಅಣ್ಣಯ್ಯ, ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಿದ್ಯಾ? ಯಾಕೆ ಏನಾಯ್ತಾ? ಎಲ್ಲ ಯಾತು ಇಲ್ಲ ಕಳ ಪಾಪಲೇ. ಊರಿಂದ ನಮ್ಮ ಅತ್ತೆ ಮಾವ ಬರ್ತಿದಾರಂತೆ. ಅಲ್ಲೇ ಬೆಳಿಗ್ಗೆ ನನಗೆ ಎದ್ದಡ್ಕಲೇ ಬಂದ್ರಂತೆ. ಅಲ್ಲೇ ಊರ ಹತ್ರ ಏನೋ ಇದೀವಿ ಅಂತ ಏನೋ ಫೋನ್ ಮಾಡಿದ್ರಂತೆ. ನಮ್ಮ ಬಾಮೈದ ಫೋನ್ ಮಾಡಿದ್ದ ಇವಾಗಿನ್ನು. ಹ್ಞೂ, ಅಲ್ಲೇ ಊರ್ ಗೇಟ್ ಹತ್ರ ಬಂದು ಇಳಿತೀವಿ. ಹೇಳಪ್ಪ ನಿಮ್ಮ ಭಾವನವ್ರಿಗೆ ಹೇಳಪ್ಪ, ಒಂದು ಸ್ವಲ್ಪ ಬಂದು ಕರ್ಕೊಂಬರೋದಕ್ಕೆ ಅಂತ ಫೋನ್ ಮಾಡಿ ಹೇಳಿರಂತೆ. ಅದಕ್ಕೆ ಅರ್ಜೆಂಟಾಗಿ ಹೋಗತ್ಲ ಗೇಟಿಂದ ಕರ್ಕೊಂಬರೋಣ ಅಂತ. ಹ್ಞೂ, ಹೌದೇನ ಅಣ್ಣ? ಹೋ, ಎಂತ ಕೆಲಸ ಆಗೋಯ್ತು. ನಡಿ ಬೇಗ ಹೋಗ ನಡಿ ಪಾಪ. ಹ್ಞೂ, ಎದ್ದರ ಕೆಲನೆ ಬಂದಾರಂದ್ರೆ ತಿಂಡಿ ಮಾಡಿರಲ್ಲ ಕಣ ಅವರು. ತಿಂಡಿ ತಿಂದಿರಲ್ಲ, ಏನಿಲ್ಲ, ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ. ಬೇಗ ಹೋಗ ನಡಿ. ಬೈಕಲ್ಲೇನು ಬೇಡ, ಕಾರೇ ತಗೊಂಡು ಹೋಗ್ಬಿಟ್ಟು ಹೋಗಿ ಕಾರಲ್ಲಿ ಕರ್ಕೊಂಬರೋಣ. ಬೇಗ ನಡಿ ಹೋಗೋಣ ಹಂಗಾರೆ. ಮೊದ್ಲು ಹೇಳೋದಲ್ವಾ ಅವರು? ನಿಮ್ಮ ಬಾಮೈದವರು ಬೆಳಿಗ್ಗೆನೇ ಫೋನ್ ಮಾಡಿಬಿಟ್ರೆ ಅಲ್ಲಿ ಮನೆ ಬಿಟ್ಟ ತಕ್ಷಣ ಅವರು ಫೋನ್ ಮಾಡಿಬಿಟ್ಟಿದ್ರೆ ನಮಗೆ ಸರಿ ಆಗ್ಬಿಡೋದು. ನಾವು ಫೋನ್ ಮಾಡ್ಕೊಂಡು ಎಷ್ಟು ಗಂಟೆಗೆ ಬರ್ತೀರ ಅಂತ ಕೇಳ್ಕೊಂಡು ಗೇಟ್ ಹತ್ರ ಹೋಗ್ಬಿಟ್ಟು ಹೆಂಗ ಕರ್ಕೊಂಬರ್ಬೋದಿತ್ತು. ನಿಮ್ಮ ಬಾಮೈದ್ರವರು ಇವಾಗ ಮಾಡಿದಾರ ನೋಡು. ಆಯ್ತು ಬಿಡು, ನಡಿ ಹೋಗೋಣ. ನಡ್ರಿ ಬೇಗ. ಅಮ್ಮ 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 ಏನು ಕ್ರಿಯೆ ಅತ್ತೆ ಹಿಂಗ್ ಕೂಕಣ್ತಿದ್ರ? ಯಾಕೆ ಏನಾಯ್ತು? ಏನಾರ ಎಮರ್ಜೆನ್ಸಿ ಏನಾರ ಮಾತಾಡ್ಬೇಕಿತ್ತ? ಅತ್ತೆ ಮುಖ ತೊಳ್ಕೊಳ್ತಿದ್ದಾರೆ ತಿಂಡಿ ತಿನ್ನೋದಕ್ಕೆ. ಹಂಗಾಗಿ ಕೇಳಿಸ್ಲಿಲ್ಲ ಅವರಿಗೆ, ನಾನೇ ಬಂದೆ ಕಣ್ರಿ. ರೀ ಅದಿರ್ಲಿ, ಅಣ್ಣ ತಮ್ಮ ಇಬ್ಬರಾಳು ಎದ್ದಾಗ್ಲಿ. ನಾನು ಎಲ್ಲೋಗಿದ್ರಿ ನೀವು? ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬರ್ತಿದ್ರಲ್ಲ? ಎಲ್ಲೋಗಿದ್ರಿ ಅಂತ ನೀವು? ಅಲ್ಲ, ಇಷ್ಟೊಂದು ಟೈಮ್ ಆಗೈತೆ. ನಾವು ನೋಡಿರಿ ಇಡ್ಲಿ ಚಟ್ನಿ ಪಲ್ಯ ಎಲ್ಲ ಮಾಡ್ಕೊಂಡು ನಾವು ಇವಾಗ ಬರ್ತೀರಾ ಅವಾಗ ಬರ್ತೀರಾ ಅಂತ ನಾವು ನೋಡಿರಿ ಇಲ್ಲಿ ಮಂತಾವ ಕಾಯ್ಕೊಂಡು ನಿಂತಿದೀವಿ. ನೀವು ನೋಡಿದ್ರೆ ತಿಂಡಿ ತಿನ್ನೋದಂತ ನಾವು ಕಾಯ್ಕೊಂಡಿದ್ರೆ ನೀವು ನೋಡಿರಿ ಎಲ್ಲೋಗಿದ್ರಿ ನೀವು ಇಷ್ಟೊತ್ತವರೆಗೂ? ಬರ್ರಿ ಮೊದ್ಲು ತಿಂಡಿ ಮಾಡಿ ಬರ್ರಿ. ಅಲ್ಲ ಕಣ್ರಿ, ಟೌನಿಗೆ ಹೋಗಿ ಬರ್ಬೇಕು, ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕು, ಜಾತ್ರೆ ಸಾಮಾನುಗಳೆಲ್ಲ ಮನೆಗೆ ಸಾಮಾನುಗಳು ಬೇಕು ಅಂತ ಬೇರೆ ಹೇಳ್ತಿದ್ರಿ. ಅರ್ಧಂಬರ್ಧ ಖಾಲಿ ಆಗೈತೆ ಅಂತ ಬೇರೆ ಅಪ್ಪ ಅಪ್ಪ ಅಂತೀನಿ ಮಾವ ಅವರೆಲ್ಲ ಹೇಳಿರು ಅಂತ ಹೇಳ್ತಿದ್ರಿ ನೀವು. ನೀವು ಈ ಟೌನಿಗೆ ಹೋಗ್ದಲ್ಲ ನೀವು ಎಲ್ಲೋಗಿದ್ರಿ ಅಣ್ಣ ತಮ್ಮ ಇಬ್ರಾಳುನು ಅಂತ ಗೊತ್ತಾಗೋಯ್ತು. ಬರ್ರಿ ಮೊದ್ಲು ಹೋಗೋಣ ಬರ್ರಿ. ತಿಂಡಿ ತಿನ್ ಬರ್ರಿ, ತಿಂಡಿ ಹಾಕೊಡ್ತೀನಿ ಇಬ್ರಾಳುಗುನು. ಲೇ ಇವಳೆ, ಈಗ ತಿಂಡಿ ಬೇಕಾದ್ರೆ ಆಮೇಕಿಂತ ಬಂದು ತಿಂತೀನಿ. ನಾವು ತೋಟದ ಹತ್ರ ಹೋಗಿದ್ದು ಕಣೆ, ಹಂಗೆ ಅಡ್ಡಾಡ್ಕೊಂಬರೋದಂತ. ಅಪ್ಪ ಏನು ಕೆಲ್ಸಗಳಿದಾವೆ ಮಂತವ ಅಂತ ಹೇಳಿರಲ್ಲ ಅತ್ಲಾಗೆ. ನೀನೇನ್ ಬರೋದ್ ಬೇಡ ಕಣಪ್ಪ, ನಾವೇ ಹೋಗಿ ಬರ್ತೀವಿ ಅಂತ ತೋಟದ ಹೋಗಿದ್ದು. ಇವಾಗ ಆಮೇಕಿಂತ ಬರ್ತೀವಿ. ಪಾಪ ರಮೇಶಪ್ಪ, ಆ ನಿಂಬೆ ಹಣ್ಣು ಕರ್ಬೇವಿನ ಸೊಪ್ಪೆಲ್ಲ ಕುಯ್ಕೊಂಬಂದಿವಲ್ಲ, ನಿಮ್ಮ ಅತ್ತಿಗೆ ಕೊಡು, ನಾವ್ ಹೋಗಿ ಬರೋಣ ಗೇಟ್ ಹತ್ರ ಬೇಗ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋತ್ತಲ್ಲ. ಅಲ್ಲ ಕಣ್ರಿ, ಇಷ್ಟೊತ್ತವರೆಗೂ ತೋಟದ ಹತ್ರ ಹೋಗಿ ಬಂದು ಅಂತ ಹೇಳ್ತಿದ್ರ, ಅಲ್ಲ ತಿರ್ಗಾ ಇವಾಗ ಗೇಟ್ ಹತ್ರ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ರಲ್ಲ. ತಿಂಡಿ ಮಾಡ್ಕೊಂಡು ನೀವೆಲ್ಲಾರ ಹೋಗ್ರಿ. ನಮ್ಗೆ ಕಾಯ್ಕೊಂಡು ಕೂತ್ಕೊಳಕ್ ಆಗಲ್ಲ. ನಮ್ಗೆ ಮನೇಲಿ ಬೇಕಾದಷ್ಟು ಕೆಲಸಗಳಿದಾವೆ ಗೊತ್ತಾ? ನಿಮ್ಗೇನ್ ಗೊತ್ತು ಹೇಳ್ರಿ? ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ನೀರಿಡ್ಬೇಕು, ಬಟ್ಟೆಗಳೆಲ್ಲ ತೊಳಿಬೇಕು. ಎಲ್ಲ ಕೆಲ್ಸಗಳು ಇರ್ತಾವ ಕಣ್ರಿ ನಮ್ಗುನು. ಇನ್ನು ಪಾತ್ರೆಗಳೆಲ್ಲ ಬೆಳಗ್ಬೇಕು, ಒಂದೊಂದೆರಡು ಕೆಲಸಗಳು ಇರ್ತಾವ. ನೀವು ಬಂದು ಬೇಗ ತಿಂಡಿ ಗಿಂಡಿ ಮಾಡ್ಕೊಂಡು ಸುಮ್ನಿರೋಣ ಅನ್ನಂಗಿಲ್ಲ ನೀವು. ತಿರ್ಗಾ ಇಷ್ಟೋ ಇವಾಗ್ಲೇ ಬಂದಿರೋದೇ ತಡ ಮಾಡ್ಕೊಂಡ್ ಬಂದಿದ್ದೀರಾ. ಅಲ್ಲ ಇವಾಗ ಗೇಟ್ ಹತ್ರ ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ದೀರಲ್ರಿ? ಇಲ್ಲ, ನಾವೆಲ್ಲೋ ಕಳ್ಸಲ್ಲ, ತಿಂಡಿ ಮಾಡಿ ಬರ್ರಿ ನೀವು. ಒಳ್ಳೆ ಕತೆ ಆಗೋತ್ತಲ್ಲ ನಿಮ್ಮಿಂದ. ಅಯ್ಯೋ 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 ಅಯ್ಯೋ, ಏನ ಇವಳೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯ? ನಾವೆಲ್ಲೂ ಏನು ಹೋಗ್ತಿಲ್ಲ ಕಡೆ, ಕೋಪ ಮಾಡ್ಕೋಬೇಡ. ಇಲ್ಲಿ ಕೇಳ, ಇಲ್ಲಿ ಒಂದ್ರಿಟ್ಟು ಹೇಳೋದು ಒಂದ್ರಿಟ್ಟು ಅರ್ಥ ಮಾಡ್ಕೊ ಸಮಾಧಾನದಿಂದ. ನಾನು ಪಾಪ ರಮೇಶಪ್ಪ ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ಊರ್ ಗೇಟ್ ಹತ್ರ ಹೋಗ್ತಿದೀವಿ. ಏನ್ ಗೊತ್ತಾ, ನೀನ್ ಹೇಳಿದ್ರೆ ಇವಾಗ ಖುಷಿ ಪಡ್ತೀಯ ವಿಚಾರ ಹೇಳಿದ್ರೆ ಗೊತ್ತಾ? ನಾವು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದು, ನೀನ್ ಬೈತಿರೋದ್ ನೋಡಿದ್ರೆ ಇವಾಗ್ಲೇ ಹೇಳ್ಬಿಡ್ತೀನಿ ನೋಡಮ್ಮ. ಏನಿಲ್ಲ, ಊರಿಂದ ನಿಮ್ಮ ಅಪ್ಪ ಅಮ್ಮ ಇಬ್ರಾಳುನು ಬರ್ತಿದಾರಂತೆ. ಅಲ್ಲ ಎದ್ದಾಗ್ಲಿಂದಾನೇ ಎದ್ದಟ್ಕೆಲೆನೇ ಮನೆಯಿಂದ ಬಂದ್ರಂತೆ. ಹಂಗಾಗಿ ನಿಮ್ಮ ಅಣ್ಣ ಫೋನ್ ಮಾಡಿದ್ನಮ್ಮ, ಅಲ್ಲಿ ತೋಟತಾವ್ಲಿ ಇರ್ಬೇಕಾದ್ರೆ, ಬಾಬಾ ಅವ್ರೆ ಎಲ್ಲಿದ್ದೀರಾ, ಅಪ್ಪ ಅಮ್ಮ ಬರ್ತಿದಾರಂತೆ, ಇನ್ನೇನು ಊರ ಹತ್ರ ಇದಾರಂತೆ, ಗೇಟಿಗೆ ಹೋಗ್ಬಿಟ್ಟು ಕರ್ಕೊಂಬರ್ರಿ ಒಂದ್ ಸ್ವಲ್ಪ ಅಂತ ಹೇಳಿರು. ಯಾವಾಗ ಬಿಟ್ರಪ್ಪ ಮನೆ ಅಂತ ಹೇಳಿದಾಗ, ಅಲ್ಲೇ ಅವರು ಬೆಳಿಗ್ಗೆನೇ ಬಂದ್ರಂತೆ ಬಾಬಾ ಅವ್ರೆ. ಅವರು ಬೆಳಿಗ್ಗೆನೆ ಬಂದ್ರಂತೆ. ನಾನು ಒಂದ್ ಸ್ವಲ್ಪ ಕೆಲಸ ಆಯ್ತಂತ ಎಲ್ಲ ಹೋಗಿದ್ದೆ. ಅಪ್ಪ ಅಮ್ಮ ಅದೇ ಜಾತ್ರೆಗೆ ಬಂದ್ರು. ನಾವು ಬೇಕಾದ್ರೆ ಬಾನದ ದಿವಸ ಬರ್ತೀವಿ, ಅಪ್ಪ ಅಮ್ಮಂಗೆ ಹೋಗಿ ಕರ್ಕೊಂಬರ್ರಿ ಬಾಬಾ ಅವ್ರೆ ಅಂತ ಫೋನ್ ಮಾಡಿರು. ನಾನು ಅದಕ್ಕೆಂದನೆ ಬೇಗ ಬಂದ ಮಾತ್ಲಾಗಿ ಹೋಗಿ ಕರ್ಕೊಂಬರೋದಂತ. ಈಗ ನಾನು ರಮೇಶಪ್ಪ ಇಬ್ರಾಳು ಹೋಗ್ಬಿಟ್ಟು ಏನು ಗೇಟಿಗೆ ಹೋಗ್ಬಿಟ್ಟು ಕರ್ಕೊಂಬರ್ತೀವಿ. ಸರಿ, ನಾ ಕಾರಲ್ಲಿ ಹೋಗ್ಬಿಟ್ಟು ಕರ್ಕೊಂಬರ್ತೀವಿ. ಅವರು ಬೇಗನೆ ಮನೆಯಿಂದ ಬಂದಿದ್ದಾರಲ್ವಾ, ತಿಂಡಿ ತಿಂದಿರಲ್ಲ ಪಾಪ, ಹೊಟ್ಟೆ ಹಸ್ಕೊಂಡ್ ಬರ್ತಾರೆ ಅತ್ತೆ ಮಾವ ಇಬ್ರಾಳುನು. ಅವ್ರಿಗೂ ಇಡ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರು, ಇಡ್ಲಿ ಚಟ್ನಿ ಇನ್ನೇನೇನು ಮಾಡ್ತೀಯ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರು. ಅಷ್ಟ್ರಲ್ಲಿ ಬರ್ತೀವಿ, ಕೈಕಾಲು ಮಖ ತೊಳ್ಕೊಂಡು ಮಾವ ಅತ್ತೆ ಜೊತೆನೆ ನಾನು ಅಪ್ಪಯ್ಯ ಅಮ್ಮ ಇನ್ನೇನು ಯಾರು ತಿಂದಿಲ್ವಲ್ಲ ತಿಂಡಿ ಒಟ್ಟಿಗೆ ಕೂತ್ಕೊಂಡು ಎಲ್ಲಾರು ತಿಂಡಿ ಮಾಡೋಣ. ಸರಿನಾ? ಬೇಗ ರೆಡಿ ಮಾಡ್ಕೊಂಡಿರು, ಬರ್ತಿದ್ದಾರೆ. ಏನ್ರಿ
ರೀ ಊರಿಂದ ಅಪ್ಪ ಅಮ್ಮ ಬರ್ತಿದಾರಂತ. ಅಯ್ಯೋ ರೀ ನನಗಂತೂ ಸಾಕತ್ ಖುಷಿ ಆಗ್ತೈತ್ ಕಣ್ರಿ. ಅಲ್ಲ ಕಣ್ರಿ, ಮೊದ್ಲೇ ಹೇಳೋದಲ್ವೇನ್ರಿ ಅಣ್ಣ, ಇವಾಗ ಹೇಳ್ತಿದಾರಲ್ಲ ಫೋನ್ ಮಾಡ್ಬಿಟ್ಟು. ಆ ಪಾಪ ನಿಮ್ಗೂ ಗೊತ್ತಿಲ್ಲ ಏನಿಲ್ಲ, ನೀವು ತೋಟ ಹೋಗ್ಬಿಟ್ಟಿದ್ದೀರಾ. ರೀ ರೀ ಸರಿ ಆಯ್ತು. ನೀವು ರಮೇಶಪ್ಪ ಇಬ್ರಾಳು ಹೋಗ್ಬಿಟ್ಟು ಕಾರಲ್ಲಿ ಕರ್ಕೊಂಬರ್ರಿ. ಇನ್ನೇನು ಇಡ್ಲಿ ಮಾಡಿದೀವಿ, ಬಿಸಿ ಬಿಸಿ ಇಡ್ಲಿ, ಪಲ್ಯ ಚಟ್ನಿ ಎಲ್ಲ ತಿನ್ಲಿ. ಸರಿನಾ? ಸಾಯಂಕಾಲ ಏನಾದ್ರು ಸ್ವೀಟ್ ಏನಾದ್ರು ಮಾಡಿದ್ರೆ ಆಗುತ್ತೆ, ಅಪರೂಪಕ್ಕೆ ಬಂದಿದ್ದಾರೆ ಅಲ್ವೇನ್ರಿ? ರೀ ನನ್ಗಂತೂ ಸಖತ್ ಖುಷಿ ಆಗ್ತೈತ್ ಕಣ್ರಿ, ಅಪ್ಪ ಅಮ್ಮ ಬರ್ತಿದಾರಂತ ಕೇಳಿದ ತಕ್ಷಣ. ಎಷ್ಟು ದಿವಸ ಆಗೋಯ್ತ್ರಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ನೋಡಿ ಅಲ್ವಾ? ನಾವ್ ಹಬ್ಬಕ್ಕೆ ಹೋದಾಗ್ಲಿಂದಾನು ಅವತ್ತೇನೆ ಅಲ್ಲೇ 5-6 ತಿಂಗಳು ಆಯ್ತು ಅವ್ರಿಗೆ ನೋಡ್ಬಿಟ್ಟು, ಬಹಳ ದಿವಸ ಆಯ್ತು. ನನ್ಗಂತೂ ಸಖತ್ ಖುಷಿ ಆಗ್ತೈತ್ ಕಣ್ರಿ. ಏನ್ರಿ ನೀವು ಎದ್ದಡ್ ಕೆಳಗನೆ ಇಷ್ಟ ಇಂತ ಖುಷಿಯಾಗಿ ವಿಚಾರ ಹೇಳ್ತಿದ್ದೀರಾ ನೀವು? ಆಯ್ತು ಆಯ್ತು, ಸರಿ ಹೋಗಿ ಕರ್ಕೊಂಬರ್ತೀನಿ. ಆಯ್ತು, ಎಲ್ಲ ರೆಡಿ ಮಾಡ್ಕೊಳಮ್ಮ ತಿಂಡಿ ಅವೆಲ್ಲ. ಅತ್ತೆ 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 ಹೇಳ್ತೀನಿ ಮೊದ್ಲು. ಅತ್ತೆ ಇನ್ನೂ ಖುಷಿ ಪಡ್ತಾರೆ. ಅತ್ತೆ ಬರ್ರಿ ಅತ್ತೆ, ಇಲ್ಲಿ ಬೇಗ. ಏನ್ ಮಾಡ್ತಿದ್ದೀರಾ? ಬರ್ರಿ ಇಲ್ಲಿ ಬೇಗ, ಬರ್ರಿ ಇಲ್ಲಿ. ನಮ್ಮ ಅತ್ತಿಗೆಗೆ ಅಪ್ಪ ಅಮ್ಮ ಬರ್ತಿದಾರ ಅಂದ ತಕ್ಷಣ ಅದೆಷ್ಟು ಖುಷಿ ಆಗೋಯ್ತು ನೋಡ್ರಿ. ನಮ್ ಪವಿತ್ರನು ಹಂಗೆ, ಅವ್ರ ಅಪ್ಪ ಅಮ್ಮ ಅಂದ್ರೆ ಅಷ್ಟು ಪ್ರೀತಿ. ಬರ್ತಿದಾರ ಅಂದ ತಕ್ಷಣ ಆಯ್ತು, ಅವ್ರು ಯಾವತ್ತು ಬರ್ತಾರೋ ಏನೋ. ಎಲ್ಲಾರು ಬಂದು ಎಲ್ಲಾ ಖುಷಿಯಾಗಿ ಜಾತ್ರೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮನೇಲೆಲ್ಲ ನೆಂಟ್ರುಗಳು ಎಲ್ಲಾ ಇರ್ತೀವಿ. ಎಷ್ಟು ಖುಷಿ, ಎಷ್ಟು ಆನಂದ, ಎಷ್ಟು ಚೆನ್ನಾಗಿರುತ್ತೆ. ಅಗಳ ಅಲ್ಲಿ ಅತ್ತೆ ಮಾವ ಬಂದೇ ಬಿಟ್ರು. ನಾವ್ ನೋಡಿದ್ರೆ ಗೇಟ್ ಹತ್ರ ಹೋಗ್ಬಿಟ್ಟು ಕರ್ಕೊಂಬರೋದು ಅಂತ ನಾವು ಅರ್ಜೆಂಟ್ ಆಗಿ ಹೋಗ್ತಿದೀವಿ. ಅಲ್ಲೇ ಬಂದೇ ಬಿಟ್ರು. ಲೇ ಇವಳೆ ಇವಳೆ ಅತ್ತೆ ಮಾವ ಬಂದ್ರು ಕಡೆ, ಒಡಗು ಕುಡಿಯಕ್ಕೆ ನೀರೆಲ್ಲ ತಗೊಂಬ ಹೋಗು. ಅತ್ತೆ ಮಾವ ಇವಾಗ ಬಂದ್ರ? ಚೆನ್ನಾಗಿದ್ದೀರಾ ಮಾವಯ್ಯ? ಅತ್ತೆ ಚೆನ್ನಾಗಿದ್ದೀರಾ? ಆದ್ರೆ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ ಎಲ್ಲಾರು? ಯೋಗಕ್ಷೇಮ ಎಲ್ಲ ಚೆನ್ನಾಗಿದೆಯಾ? ಎಲ್ಲಿ ಬೀಗರು ಯಾರು ಕಾಣಿಸ್ತಿಲ್ವಲ್ಲ? ಎತ್ಲಾಗೋದ್ರು ಬೀಗರು? ನಾನ್ ಬರ್ತೀರಂತ ಗೊತ್ತಾದ ತಕ್ಷಣ ನಮ್ ಬೀಗರು ಇಲ್ಲದೇನೆ ನಿಂತ್ಕೊಂಡಿರೋರಲ್ಲ, ಕಾಣಿಸ್ತಿಲ್ವಲ್ಲ ನಮ್ ಬೀಗರು? ಇಲ್ವಾ ಮನೆಯಲ್ಲಿ ಬೀಗರು? ಎಲ್ಲೋಗಿದ್ದಾರೆ? ಇಲ್ಲ ಕಣ್ ಬಾರಮ್ಮ, ಅತ್ತೆಗೆ ನೀವು ಬರ್ತಿರೋ ವಿಚಾರನೇ ಗೊತ್ತಿಲ್ಲ. ಮುಖ ತೊಳ್ಕೊಂಡ್ ಬರಕ್ ಹೋದ್ರು ತಿಂಡಿ ಮಾಡೋದಕ್ಕೆ. ನೀವು ಬರ್ತಿರೋ ವಿಚಾರ ಮೊದ್ಲೇ ಗೊತ್ತಿದ್ರೆ ನಮ್ಮ ಅತ್ತೆ ಗೇಟ್ ಇಷ್ಟೊತ್ತಿಗೆ ಸುಮ್ಕಿರೋದ್ ಅಂತ ಕಡಿದ್ಯಾ? ನಿಮಗೆಲ್ಲ ಕರ್ಕೊಂಬರಕ್ಕೆ ಗೇಟ್ ಹತ್ರ ನೀವು ಹೋಗಿ ಬಂದ್ಬಿಡೋದು ಅವರು. ಅಪ್ಪ ಚೆನ್ನಾಗಿದೀಯನಪ್ಪ? ಹೂ ಕಣಮ್ಮ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ರಮೇಶಪ್ಪ ಚೆನ್ನಾಗಿದ್ದೀಯನಪ್ಪ ನೀನು? ಹ್ಞೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ನೋಡಪ್ಪ ಹಿಂಗಿದೀವಿ ಹಂಗ. ಎಲ್ಲಪ್ಪ ನಿಮ್ಮ ಅಪ್ಪಯ್ಯ ಕಾಣಿಸ್ತಿಲ್ಲ. ಎಲ್ಲಮ್ಮ ಸರೋಜಮ್ಮ, ನಿಮ್ಮ ಮಾವನವರು ಕಾಣಿಸ್ತಿಲ್ವಲ್ಲಮ್ಮ? ಅಪ್ಪ ಮಾವಯ್ಯ ಇಲ್ಲೇ ಎಲ್ಲ ಹೋಗಿದ್ದಾರೆ ಊರೊಳಗೆ. ಯಾರೋ ಕರೆದ್ರು ಅಂತ ಹೋದ್ರು ಕಣಪ್ಪ. ಇಷ್ಟೊತ್ತವರೆಗೂ ಇನ್ನೇ ತಿಂಡಿ ತಿನ್ನೋದಕ್ಕೆ ಪಾಪ ಅವ್ರನ್ನು ಕಾಯ್ಕೊಂಡಿದ್ರು. ನನ್ನ ಮುಖ ಎಲ್ಲ ತೊಳ್ಕೊಂಡು ಕುಂತಿದ್ರು. ಬಿಸಿ ಬಿಸಿ ಇಡ್ಲಿ ಮಾಡಿದೀನಿ. ನೋಡಿದ್ರೆ ಮಾವ ಹಿಂಗೆ. ಇನ್ನೇನು ಈಗ ಜಾತ್ರೆ ಟೈಮ್ ಅಲ್ವೇನಪ್ಪ, ದೇವಸ್ಥಾನ ಹತ್ರ ಎಲ್ಲ ಕೆಲಸ ಇರುತ್ತೆ, ಕ್ಲೀನ್ ಮಾಡ್ಬೇಕು. ಅದೇನೋ ಪೇಂಟ್ ಎಲ್ಲ ಹೊಡಿಸ್ತಿದ್ದಾರೆ, ಬಹಳ ಕೆಲ್ಸಗಳಿದಾವೆ. ಹಂಗಾಗಿ ಮಾವ ಹಿಂಗೆ ಅವ್ರು ಇವ್ರು ಕರಿತಿರ್ತಾರೆ, ಹೋಗ್ತಾನೆ ಇರ್ತಾರೆ ಮನೆ ಹತ್ರ, ಅಷ್ಟೇನ್ ಇರಲ್ಲ. ನೀವು ಬರ್ತಿರೋ ವಿಚಾರ ಅವ್ರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಬೇಗನೆ ಬಂದ್ಬಿಡೋರು ಮನೆ ಹತ್ರ. ಇನ್ನ ಬರ್ತಾರೆ, ಇವಾಗ ತಿಂಡಿಗೆ ಬರ್ತಾರೆ. ಬಾರಪ್ಪ. ಮತ್ತಿನ್ನೇನ್ ಸಮಾಚಾರ? ಅಲ್ಲ ಕಣಪ್ಪ, ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಒಂದು ಫೋನ್ ಮಾಡೋದಲ್ವ ನಿಮ್ಮ ಮಳೆಯಂದ್ರಿಗೆ? ನಮ್ಗೆ ಗೊತ್ತು. ಇವಾಗ ಅಣ್ಣ ಫೋನ್ ಮಾಡ್ಬಿಟ್ಟು ತೋಟ ತಾವಿದ್ರಂತೆ, ಇವರು ತೋಟ ತಾವ್ ಹೋಗಿದ್ರು. ತೋಟ ತಾವಿಂದ ಓಡ್ ಬಂದ್ರು. ಅಪ್ಪ ಅಮ್ಮ ಬರ್ತಿದ್ದಾರೆ ಬಾಬಾ ಅವರೇ, ಹೋಗ್ ಕರ್ಕೊಂಬರ್ರಿ, ಗೇಟ್ ಹತ್ರ ಏನೋ ಇರ್ತಾರೆ ಅಂತ ಹೇಳಿರು. ಅದಕ್ಕೆ ಇನ್ನು ಇವರು ಮತ್ತೆ ರಮೇಶಪ್ಪ ಇಬ್ರು ಕಾರ್ ಹಾಕೊಂಡು ನಿಮಗೆ ಕರ್ಕೊಂಬರಕ್ ಬಂದ್ರು. ಅಷ್ಟರಲ್ಲಿ ನೀವೇ ಬರ್ತಿದ್ದೀರಾ. ಇಷ್ಟು ಬೇರೆನೆ ಬಂದ್ಬಿಟ್ರಲ್ಲ, ನಡ್ಕೊಂಬಂದ್ರ ಗೇಟ್ ತಾವಿಂದ ನೀವು? ಇಲ್ಲ ಕಣಳಿ ಅಂದ್ರೆ ಅಲ್ಲಿ ಗೇಟ್ ಹತ್ರ ಇನ್ನೇನು ಬಸ್ ಇಳಿದು ನಿಮ್ಗೆ ಫೋನ್ ಮಾಡೋದಂತ ನೋಡಿವು. ಅಷ್ಟರಲ್ಲಿ ನಿಮ್ಮೂರದೇ ಯಾರೋ ಪಾಪ ಒಳ್ಳೆ ಹುಡುಗ, ಅವನು ಆಟೋದವನು. ಪಾಪ ಒಳ್ಳೆ ಮನುಷ್ಯನೇ ಬಿಡ್ರಿ ಅವನು. ನಮ್ಗೆ ಅಷ್ಟೇನು ಪರಿಚಯ ಇಲ್ಲ, ಗುರ್ತಿಡಿಲಿಲ್ಲ ನಾವು ಅವ್ರಿಗೆ. ಅಂದ್ರೆ ಮೊದ್ಲೆಲ್ಲ ಚಿಕ್ಕವರಿದ್ದಾಗ ಪರಿಚಯ ನೋಡಿರ್ತೀವಲ್ಲ ಮಳಿ ಅಂದ್ರೆ. ಅಲ್ಲ ಇವಾಗ ಎಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ, ಅಷ್ಟು ಗುರ್ತಿಡಿಯಕ್ ಆಗ್ಲಿಲ್ಲ ನನ್ಗೆ. ಯಾರ ಮಗ ಅಂತಾನು ನನಗೆ ಕೇಳಲಿಲ್ಲ. ಬನ್ನಿ ಊರಿಗೆ ಹೋಗ್ತಿದ್ದೀರಾ ಅಂತ ಕರೆದ್ರು. ಊನಪ್ಪ ಊರ ಹತ್ರನೇ ಹೋಗ್ತಿದೀವಿ, ಇನ್ನೇನ ಮಳಿ ಅಂದ್ರು ಬರ್ತಾರೆ ಕುಮಾರಣ್ಣ ಅಂತ ಹೇಳ್ದು. ಅಯ್ಯೋ ಬರ್ರಿ ಪಾಪ, ಅವ್ರು ತಿರ್ಗಾ ಇನ್ನೇನು ಕರ್ಕೊಂಡು ಹೋಗಿ ಬರ್ತಾರೆ, ನಾನು ಊರ ಹತ್ರನೇ ಹೋಗ್ತಿದ್ದೀನಿ ಊರೊಳಿಗೆ, ಬರ್ರಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿರು. ಹತ್ಕೊಂಡು ಬಂದು ಪಾಪ ಇಲ್ಲೇ ಮನೆಯವ್ರಿಗೆಲ್ಲ ಬಿಟ್ಟು ಪಾಪ ಲಗೇಜ್ ಎಲ್ಲ ಇಳಿಸಿ ಪಾಪ ಅವ್ರು ಒಳ್ಳೆ ಮನುಷ್ಯನ ಕಣ್ರಿ ಹೇಳಿ ಅಂದ್ರೆ ಪಾಪ. ಇನ್ನೊಂದ್ ದಿವಸ ಹೇಳ್ತೀನಿ ಕಣ್, ಹೇಳ್ರಿ ಅವ್ರು ಯಾರಂತ. ಗೊತ್ತಾದಾಗ ನೋಡ್ತೀನಲ್ಲ, ಇನ್ನೇನು ಊರಲ್ಲೇ ಇರ್ತೀನಲ್ಲ, ಇನ್ನು ಜಾತ್ರೆ ಮುಗಿಯೋವರೆಗೂ ಹೇಳ್ತೀನಿ ಕಣ್, ಹೇಳ್ರಿ ಪಾಪ ಒಳ್ಳೆ ಹುಡುಗಾನೆ. ಹೌದಾ? ಇನ್ಯಾರಿರ್ಬೇಕು ಮಾವಯ್ಯ? ಸಾಮಾನ್ಯಕ್ಕೆ ನಮ್ ನಿಂಗಣ್ಣನ ಮಗ ಇರ್ಬೇಕು. ನಿಂಗಣ್ಣನ ಮಗನ ಯಾರ ಇರ್ಬೇಕು ಪಾಪ. ನಮ್ಮೂರವ್ರು ಎಲ್ಲಾ ಹುಡುಗರು ಅಷ್ಟೇ, ಆಟೋ ಓಡಿಸೋ ಹುಡುಗರು ಮಾತ್ರ ಬಾಳ ಒಳ್ಳೆಯವ್ರು ಕಣ ಮಾವಯ್ಯ.
ಓ ನೋಡ್ರಿ ಅಲ್ಲ ಇಳಿಸ್ ಬಂದು ಕರ್ಕೊಂಬಂದಾರಲ್ಲ ಪಾಪ, ಒಳ್ಳೆ ಹುಡುಗರು ಪಾಪ. ಹ್ಞೂ ಬರ್ರಿ, ಹೆಂಗ ತಿಂಡಿ ಮಾಡಿ ಬರ್ರಿ. ತಿಂಡಿ ತಿನ್ಕೊಂಡ್ ಬಂದಿಲ್ಲ ಏನಿಲ್ಲ ನೀವು, ಬೆಳಗ್ಗೆ ಬಂದಿರೋದು. ಬರ್ರಿ ತಿಂಡಿ ಮಾಡಿ ಬರ್ರಿ. ಅಯ್ಯೋ ಇಲ್ಲ ಅಳಿ ಅಂದ್ರೆ, ಇಲ್ಲ ಟಿಪ್ನೂರಿಗೆ ಬಂದು ಇಳಿದ್ವಲ್ಲ ನಾವು, ಟ್ರೈನಲ್ಲಿ ಬಂದು ಇಳಿದ್ವಲ್ಲ, ಅಲ್ಲೇ ತಿಂಡಿ ತಿಂದು ನಾವು. ತಿಂಡಿ ತಿನ್ಕೊಂಡು ಅಲ್ಲಿ ಇಡ್ಲಿ ಸಿಗುತ್ತೆ, ಇಡ್ಲಿ ತಿನ್ಕೊಂಡು ಬಂದು ಅಳಿ ಅಂದ್ರೆ ಒಂದೊಂದು ಪ್ಲೇಟು. ನಿಮ್ಮ ಅತ್ತೆ ಅವರು ಹೊಟ್ಟೆ ಹಸ್ಕೊಂಡಿರಲ್ಲ ಜಾಸ್ತಿ, ಹಂಗಾಗಿ ತಿಂಡಿ ಎಲ್ಲ ಮಾಡ್ಕೊಂಡೆ ಬಂದ್ಬಿಟ್ಟು ನಾವು. ಅಯ್ಯ ನೀವ್ ಎಷ್ಟ್ ತಿಂಡಿ ತಿಂತೀರಂತ ನನಗೆ ಚೆನ್ನಾಗ್ ಗೊತ್ತೈತೆ. ಸುಮ್ಮಕ್ ಬರ್ರಿ. ತಿಂದಿದಿರೋ ತಿಂದಿಲ್ವೋ ಗೊತ್ತಿಲ್ಲ ಏನಿಲ್ಲ. ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ ನೀವು, ತಿಂಡಿ ಮಾಡಿದೀವಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬೇಡ್ರಿ. ಮೊದ್ಲು ಕೈ ಕಾಲು ಮುಖ ತೊಳ್ಕೊಂಡು, ಅತ್ತೆ ಮಾವ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನಡೀರಿ, ಮೊದ್ಲು ತಿಂಡಿ ತಿನ್ನೋದ್ ನಡ್ರಿ, ತಿಂಡಿ ಮಾಡೋಣ. ಆಮೇಕಿಂದ ಅದೇನಿದ್ರು ನೋಡ್ಕೊಳ್ಳೋಣಂತೆ. ಬರ್ರಿ ಮೊದ್ಲು ತಿಂಡಿ ಮಾಡಿ ಬರ್ರಿ, ಹೊಟ್ಟೆ ಹಸ್ಕೊಂಡ್ ಬಂದಿರ್ತೀರಾ. ಎದ್ದಾಗ್ಲಿಂದ ಎದ್ದಡ್ ಕೆಳನೆ ಬಂದಿರೋದ್ ನೀವು. ಅಲ್ಲ ಕಣಮ್ಮ, ಅಣ್ಣ ಅತ್ತಿಗೆ ಅವರೆಲ್ಲ ಯಾವಾಗ ಬರ್ತಾರೆ? ಬರ್ತೀವಂದ್ರೆ ಮತ್ತೆ ಜಾತ್ರೆಗೆ ನಿಮ್ಗೆ ಮುಂದೆ ಕಳಿಸ್ಬಿಟ್ಟು ಅವ್ರು ಸುಮ್ಕಾದ್ರೆ ಏನು ಮತ್ತೆ? ಬರ್ತಾರ ಬರಲ್ಲಮ್ಮ ಅವರು? ಅವ್ರಿಗೂ ಕರ್ದಿನಿ 2-3 ದಿವಸ ಫೋನ್ ಮಾಡ್ಬಿಟ್ಟು ಬರ್ಲೇಬೇಕು ಮಾತ್ರ. ಹ್ಞೂ ಕಣಮ್ಮ ಬರ್ತಾರೆ. ಏನ್ ಮಾಡ್ತೇ ಇಲ್ವೋ, ಅಲ್ಲಿ ಮನೆ ಹತ್ರನು ಕೆಲ್ಸಗಳೆಲ್ಲ ಇರ್ತವೆ. ನೋಡೋಣ, ಅವ್ರು ಬೆಳಿಗ್ಗೆ ಬಂದು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಬಂದ್ಬಿಡ್ತೀವಿ ವಾಪಸ್ಸು. ನೀವ್ ಹೋಗಿರಪ್ಪ ಅಂತ ಅವರೇ ಹೇಳಿರು ಕಣಮ್ಮ. ವರ್ಷ ನಾವೇ ಹೋಗ್ ಬರ್ತೀವಿ, ಈ ವರ್ಷ ನೀವೇ ಹೋಗ್ ಬರ್ರಿ ಅತ್ತೆ ಮಾವ ಅಂತ ಅಮ್ಮಣ್ಣಿಂದನು ಕಳ್ಸುದ್ಲು. ಅದಕ್ಕೆ ಎಲ್ಲಾರು ಬಂದು ಕಣಮ್ಮ, ನಾವೇ ಅತ್ಲಾಗಿ. ನಾನು ನಿಮ್ಮಮ್ಮ ಮುಂಚೆನೆ ಬಂದ್ಬಿಟ್ಟು ಮಂತವ, ನಮಗೂ ಬೇಜಾರಾಗ್ತಿತ್ತು ಅತ್ಲಾಗಿ. ಇಲ್ಲಿದ್ರೆ ಪಾಪ ಸುನಿಲನ್ ಜೊತೆ ಎಲ್ಲ ಆಟ ಆಡ್ಕೊಂಡು, ಬೀಗ್ರು ಇರ್ತಾರೆ, ನನಗೂ ಬೀಗ್ರು ನನ್ನ ಜೊತೆ ಇದ್ಬಿಟ್ರೆ ನನಗೊಂದು ಈಟನು ಬೇಜಾರಾಗಲ್ಲ. ಅಲ್ಲಿ ಇಲ್ಲಿ ತೋಟದ ಕಡೆ ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೆಂಗ ಕಾಲ ಕಳಿತೀವಿ. ಅದಕ್ಕೆ ಅತ್ಲಾಗಿ ಬಂದ್ಬಿಟ್ಟು ಕಣಮ್ಮ. ಅಮ್ಮಣ್ಣಿ, ಪಾಪ ಸರೋದಮ್ಮ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೂ ಒಂದ್ ಸ್ವಲ್ಪ ಫೋನ್ ಮಾಡ್ಬಿಟ್ಟು ಅಪ್ಪ ಅಮ್ಮ ಬಂದ್ರು ಮನೆಗೆ ಅಂತ ಹೇಳ್ಬಿಡಮ್ಮ, ಅವ್ರಿಗೂ ಸಮಾಧಾನ ಆಗುತ್ತೆ. ಸರಿ ಕಣಪ್ಪ, ಆಯ್ತು, ನಾವ್ ಹೇಳ್ತೀವಿ. ನೀವು ಬನ್ನಿ, ನೀವು ಒಳಗಡೆ ಬನ್ನಿ. ನೀವು ಮೊದ್ಲು ತಿಂಡಿ ತಿನ್ನು ಬನ್ನಿ, ನಾವು ಫೋನ್ ಮಾಡಿ ಹೇಳ್ತೀವಿ ಆಮೇಲೆ.